ಪ್ರಜಾ ಕೂಗು ಸುದ್ದಿವಾಹಿನಿಯು ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ದ್ವಿತೀಯ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ರಾಜ್ಯದಾದ್ಯಂತ ವಿಸ್ತಾರವಾಗುವಂತಹ ಈ ಪ್ರಜಾ ಕೂಗು ಸುದ್ದಿವಾಹಿನಿಯು ಜನಮಾನಸದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜರುಗುತ್ತಿರುವಂತಹ ಅನೇಕ ವಿಧವಾಗಿರುವಂತಹ ಕಾರ್ಯಕ್ರಮಗಳ ಒಂದು ಸುದ್ದಿಯ ಮುನ್ನೋಟವನ್ನು ಭಾಳ ಸುಂದರವಾಗಿ ಪ್ರಸಾರಗೊಳ್ತಾ ಇದೆ. ಹೇಗೆ ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದರೆ, ಪ್ರಜರಿಂದ ಪ್ರಜರಿಗಾಗಿ ಪ್ರಜಾ ಕೂಗು ಎನ್ನುವಂತಹ ವಾಹಿನಿಯು ಜಿಲ್ಲಾ ವರದಿಗಾರರು ಮತ್ತು ಸಂಪಾದಕರಾಗಿರ್ತಕ್ಕಂತಹ ಶ್ರೀ ವೇದಮೂರ್ತಿ ಅಯ್ಯಪ್ಪಯ್ಯ ಸ್ವಾಮಿ ಪಿಕ್ಕಳಿಹಾಳ್ ಇವರ ನೇತೃತ್ವದಲ್ಲಿ ಇರುವಂತಹ ಈ ಜಿಲ್ಲೆಯ ವಾಹಿನಿಯು ಭಾಳಷ್ಟು ಜನಮಾನಸದಲ್ಲಿ ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಪುನರಾವರ್ತನೆಯನ್ನು ಮಾಡಿಕೊಂಡು ನೋಡುವಂಥ ರೀತಿಯಲ್ಲಿ ಪ್ರಜಾ ಕೂಗು ವಾಹಿನಿಯು ಬೆಳೀತಾ ಇದೆ. ಇನ್ನೂ ಬೆಳೆಯಲಿ, ಜಿಲ್ಲೆಯ ಜನಮಾನಸದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಇದು ಸುದ್ದಿಯಾಗಲಿ ಎನ್ನುವಂತಹ ವಿಶೇಷ ಶುಭ ಸಂದೇಶವನ್ನು ಈ ಪ್ರಥಮ ವರ್ಷದ ಜನ್ಮದಿನೋತ್ಸವವನ್ನು ಮುಗಿಸಿಕೊಂಡು ದ್ವಿತೀಯ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡುವಂತಹ ಪ್ರಜಾ ಕೂಗು ತನ್ನ ವಾಹಿನಿಯ ಮುಖಾಂತರ ರಾಜ್ಯದಾದ್ಯಂತ ಜನಮೆಚ್ಚುಗೆ ಗಳಿಸಲಿ ಎನ್ನುವಂತಹ ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇವೆ. ನಮ್ಮ ಕನ್ನಡ ನಾಡಿನಲ್ಲಿ ಪ್ರಜಾ ಕೂಗು ಅಂತ ಪ್ರಜಾಪ್ರತಿ ಅಂತಂದರೆ ಪ್ರಜಾ ಅಂದರೆ ಏನು ಅನ್ನೋದ್ರ ಬಗ್ಗೆ ಅದರ ಹೆಸರಿನಲ್ಲೇ ಒಂದು ಪ್ರಜಾ ಕೂಗು ಅಂತಕ್ಕಂಥದ್ದು ಹೊರಹೊಮ್ಮಿದ್ದು ಬಹಳ ಸಂತೋಷ, ಭಾಳಷ್ಟು ಖುಷಿ. ಹೀಗಾಗಿ ಒಂದು ವರ್ಷ ತುಂಬಿ 2ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುವಂಥ ಸಂಭ್ರಮ. ಹಾಗಾಗಿ ಆ ಒಂದು ವರ್ಷದ ಹುಟ್ಟಹಬ್ಬ, ವಾರ್ಷಿಕೋತ್ಸವದ ಸಂಭ್ರಮದ ಸಂತೋಷದ ಈ ಒಂದು ಶುಭ ದಿನ ಅಂತೇಳಿ ಅದು ವಿಶೇಷವಾಗಿ ಗಾನಯೋಗಿ ಪಂಡಿತ ಪಂಚಾಕ್ಷರ ಗುರುಗಳು, ಪಂಡಿತ ಪುಟ್ಟರಾಜ ಗುರುಗಳು ಉಭಯ ಪುಣ್ಯ ಸ್ಮರಣೋತ್ಸವದಲ್ಲಿ ಆ ಒಂದು ಪ್ರಜಾ ಕೂಗು ಅಂತಕ್ಕಂಥ ಹುಟ್ಟಹಬ್ಬ ಆಶ್ರಮದಲ್ಲಿ ಆಚರಣೆ ಮಾಡಿದ್ದು ಬಹಳ ಸಂತೋಷ, ಖುಷಿಯಾಗಿ ಆ ಒಂದು ಪ್ರಜಾ ಕೂಗು ಇನ್ನೂ ನಾಡಿನ ಪ್ರತಿಯೊಬ್ಬ ಮನ ಮುಟ್ಟುವಂಥ ಕೆಲಸ ಆ ಭಗವಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹರಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಾಷೆ ಆಯಿತು. ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ರೂವಾರಿ ಎನಿಸಿಕೊಂಡಿರ್ತಕ್ಕಂಥ ಅಯ್ಯಪ್ಪ ಇವರು ತಾವು ಪ್ರಾರಂಭಿಸಿರ್ತಕ್ಕಂಥ ಈ ಸುದ್ದಿವಾಹಿನಿ ಪ್ರಜಾ ಕೂಗು ನ್ಯೂಸ್ ವಾಹಿನಿಯ ಕಾರ್ಯಕ್ಷೇತ್ರದಲ್ಲಿ ಇಂದಿಗೆ 1 ವರ್ಷವು ಇತಿಹಾಸದ ಪುಟಗಳಲ್ಲಿ ಸೇರಿ 2ನೇ ವರ್ಷಕ್ಕೆ ತನ್ನ ಹೆಜ್ಜೆ ಗುರುತುಗಳನ್ನು ನೀಡುವ ಈ ಸಂದರ್ಭದಲ್ಲಿ ಅಯ್ಯಪ್ಪನವರ ಈ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಜನ ಸಮುದಾಯಕ್ಕೆ ತೋರಿಸ್ತಕ್ಕಂಥ ರೀತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾದ ರೀತಿಯಲ್ಲಿ ಸ್ವಲ್ಪ ಶಬ್ದಗಳಲ್ಲಿ ಬಹಳ ಅರ್ಥವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಚಿತ್ರಿಸಿಕೊಂಡು ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಬರೆದು ಅತ್ಯಂತ ಯಶಸ್ವಿ ಒಂದು ವಾಹಿನಿಯ ಸುದ್ದಿ ಮೂಲ ಪ್ರಕಾಶಕರಾಗಿ ಹೊರಹೊಮ್ಮುತ್ತಿರುವುದು ಅತ್ಯಂತ ಸಂತೋಷದ ವಿಷಯ. ನಮ್ಮ ಜಿಲ್ಲೆಯ ಪ್ರತಿಭಾನ್ವಿತ ಯುವ ಶಕ್ತಿಗಳಲ್ಲಿ ಅಯ್ಯಪ್ಪ ಪಿಕ್ಕಳಿಹಾಳ್ ಹಿರೇಮಠ ಇವರು ಕೂಡ ಒಬ್ಬರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಅವರ ಈ ಯಾವ ಪ್ರಜಾ ಕೂಗು ನ್ಯೂಸ್ ವಾಹಿನಿಯ ಈ ನಿರಂತರ ಯಶಸ್ವಿಯ ಅಭಿಯಾನ ನಿರಂತರ ಮುಂದುವರಿಯಲಿ. 2 ವರ್ಷಗಳು 5 ವರ್ಷವಾಗಲಿ, 5 ವರ್ಷಗಳು 10 ವರ್ಷಗಳು, ಹೀಗೆ ನಿರಂತರ ಈ ವಾಹಿನಿಯಲ್ಲಿ ಅವರ ಬದುಕು ಬೆಳಗುತ್ತಾ ಸಮಾಜಕ್ಕೆ ಅವರಿಂದ ಹೆಚ್ಚಿನ ಕೊಡುಗೆಯನ್ನು ನಾವು ಬಯಸ್ತಾ ಇದ್ದೇವೆ. ಆ ಕೊಡುಗೆಯ ಕೊಡ್ತಕ್ಕಂಥ ಶಕ್ತಿ ಅವರಿಗೆ ಭಗವಂತ ಕರುಣೆ. ಆತ್ಮೀಯರೇ, ಪ್ರಜಾ ಕೂಗು ವಾಹಿನಿಯು ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತಾ ಇದೆ. ಇವತ್ತಿಗೆ 1 ವರ್ಷ ಮುಗಿದು 2ನೇ ವರ್ಷದ ಪಾದಾರ್ಪಣೆ ಮಾಡ್ತಾ ಇದೆ. ಸಾಮಾಜಿಕವಾಗಿ ಯುವಜನರಿಗೆ, ಕಲಾವಿದರಿಗೆ ಅನುಕೂಲವಾಗುವಂಥ ಒಂದು ಸಮಾಚಾರಗಳನ್ನು ಕೊಡ್ತಾ ಇದೆ. ವಿಶೇಷವಾಗಿ
ಅಯ್ಯಪ್ಪ ಸ್ವಾಮಿಯವರು ಒಂದು ವರದಿ, ಅವರ ಒಂದು ವಿಶೇಷವಾದ ಒಂದು ಕಾಳಜಿಯಿಂದ ಸಮಾಜದಲ್ಲಿ ಭಾಳಷ್ಟು ಚೇಂಜಸ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವಂತ ಪ್ರಜಾ ಕೂಗಿಗೆ 100 ವರ್ಷ ಆಯುಷ್ಯ ಆಗಲಿ ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಜಾ ಕೂಗು ನ್ಯೂಸ್ ಚಾನೆಲ್ಲು 1ನೇ ವರ್ಷ ಮುಗಿದು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಆದ ಕಾರಣ ನಮ್ಮ ಯಲ್ಲಮ್ಮನ ದೇವಸ್ಥಾನ ವತಿಯಿಂದ ಎಲ್ಲರೂ ನಾವು ಶುಭ ಕೋರ್ತೇವೆ. ಇನ್ನು ಹೆಚ್ಚೆಚ್ಚಿಗೆ ಸುದ್ದಿವಾಹಿನಿ ಆಗಲಿ ಅಂತೇಳಿ ನಮ್ಮ ವೈಯಕ್ತಿಕವಾಗಿ ಕೋರ್ತೇನೆ. ಸಿನಿಮಾದೊಳಗೆ ನಮ್ಮ ಪ್ರಜಾ ಕೂಗು ಎನ್ನುವಂಥ ನ್ಯೂಸ್ ಚಾನಲ್ನವರು ಹೋದ ವರ್ಷ ಇದೇ ಜಾತ್ರೆ ದಿವಸನೇ ಇಲ್ಲೇ ಪ್ರಾರಂಭವಾಗಿತ್ತು. ಮರಳಿ ವರ್ಷ ಈ ಸಲನೂ ಕೂಡ ಇಲ್ಲೇ ಬಂದು ಬೈಟ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಉಭಯ ಗುರುಗಳ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಉತ್ತರೋತ್ತರವಾಗಿ ನಮ್ಮ ಪ್ರಜಾ ಕೂಗು ನ್ಯೂಸ್ ಬೆಳಿಲಿ ಅಂತ ತಿಳ್ಕೊಂಡು, ಎತ್ತರಕ್ಕೆ ಮುಟ್ಲಿ ಅಂತ ತಿಳ್ಕೊಂಡು ಉಭಯ ಗುರುಗಳಲ್ಲಿ ಬೇಡ್ಕೊಡ್ತಾ